ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಜನ ನನ್ನ ಕೇಳ್ತಾ ಇದ್ರು, ನೀವು ಯಾವ ಹೇರ್ ಕಟ್ ಮಾಡಿಸಿದ್ದು, ಎಲ್ಲಿ ಮಾಡಿಸಿದ್ದು, ಪ್ರೈಸ್ ಎಷ್ಟಾಯಿತು ಅಂತ ಕೇಳ್ತಾ ಇದ್ರು. ಸೊ ನಾನು ಅದಕ್ಕೋಸ್ಕರ ಡೀಟೇಲ್ಸ್ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೇಯ್ನ್ ರೀಸನ್ ನಾನು ಯಾಕಪ್ಪ ಹೇರ್ ಕಟ್ ಮಾಡಿಸಿದೆ ಅಂದರೆ, ಆಫ್ಟರ್ ಡೆಲಿವರಿ ತುಂಬಾ ಹೇರ್ ಫಾಲ್ ಆಗುತ್ತೆ. ಅದಕ್ಕೋಸ್ಕರ ನನ್ನ ಹೇರ್ ತುಂಬಾ ಡ್ಯಾಮೇಜ್ ಆಗಿತ್ತು. ಅದಕ್ಕೋಸ್ಕರ ಶಾರ್ಟ್ ಆಗಿದ್ದರೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ನಾನು ಹೇರ್ ಕಟ್ ಮಾಡಿಸಿದ್ದು. ಎಲ್ಲಿ ಮಾಡಿಸೋಣ ಅನ್ನೋಷ್ಟೊತ್ತಿಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇತ್ತು, ಲುಕ್ ಆ್ಯಂಡ್ ಬುಕ್ ಅಂತ. ಅಲ್ಲಿ ಮಾಡಿಸಿದ್ದು ನಾನು. ಇಲ್ಲೇ ಚಿಕ್ಕಮಂಗ್ಳೂರಲ್ಲೇ ಇರೋದು. ಚಿಕ್ಕಮಂಗ್ಳೂರಲ್ಲಿ 2 ಬ್ರ್ಯಾಂಚ್ ಇದೆ. ಅದು ಒಂದು 8 ಸರ್ಕಲಲ್ಲಿ ಒಂದು ಬ್ರ್ಯಾಂಚ್ ಇದೆ, ಆ್ಯಂಡ್ ವಿಜಯಪುರದಲ್ಲಿ ಒಂದು ಬ್ರ್ಯಾಂಚ್ ಇದೆ. ನಾನು ಹೋಗಿದ್ದು ವಿಜಯಪುರಕ್ಕೆ. ಅದು ಬ್ಯೂಟಿ ಪಾರ್ಲರ್ ಅಲ್ಲ, ಸಲೂನು. ತುಂಬ ಜನ ನನಗೆ ಕೇಳಿದ್ದಾರೆ, ಸಿಂಧು ನೀವು ಯಾವ ಬ್ಯೂಟಿ ಪಾರ್ಲರ್ ಮಾಡಿಸಿದ್ದೀರಾ ಅಂತ. ಅದು ಬ್ಯೂಟಿ ಪಾರ್ಲರ್ ಅಲ್ಲ, ಸಲೂನ್. ಬ್ಯೂಟಿ ಪಾರ್ಲರ್ಗೂ ಸಲೂನ್ಗೂ ತುಂಬಾ ಡಿಫ್ರೆಂಟ್ ಇರುತ್ತೆ. ಸಲೂನಲ್ಲಿ ಪ್ರೊಫೆಷ್ನಲ್ಲಾಗಿ ಹೇರ್ ಕಟ್ ಮಾಡ್ತಾರೆ, ಪ್ರತಿಯೊಂದು ಸರ್ವಿಸ್ ಕೂಡ ಮಾಡ್ತಾರೆ. ಅಲ್ಲಿ ಸ್ಟಾಫ್ಗಳು ಎಷ್ಟು ಚೆನ್ನಾಗಿರ್ತಾರೆ ಅಂದರೆ, ನೀಟಾಗಿ ಮಾತಾಡಿಸ್ತಾರೆ, ನಮ್ಮನ್ನು ರೆಸ್ಪಾನ್ಸ್ ಮಾಡ್ತಾರೆ ಕೇಳೋದಕ್ಕೆಲ್ಲ ನೀಟಾಗಿ. ತುಂಬಾ ಚೆನ್ನಾಗಿರುತ್ತೆ ಸಲೂನಲ್ಲಿ. ಸ್ವಲ್ಪ ದುಡ್ಡು ಕಾಸ್ಟ್ಲಿ ಅಂತ ಬಿಟ್ಟರೆ. ಬಟ್ ನಾನು ಹೇರ್ ಕಟ್ ಮಾಡಿಸಿ ನನಗೆ ಐಡಿಯಾ ಇರಲಿಲ್ಲ ಯಾವ ಕಟ್ ಮಾಡ್ಸೋಣ ಅಂತ. ಅವರೇ ನನಗೆ ಸಜೆಸ್ಟ್ ಮಾಡಿದರು, ಶಾರ್ಟ್ ಲೇಯರ್ ಕಟ್ ಮಾಡಿಸಿ ಮೇಡಮ್, ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೀ ಹೇರ್ ಬಿಡೋಕ್ಕೂ ಅಂತ ಹೇಳಿದರು. ಸರಿ ಆಯಿತು ಅಂತ ನಾನು ಒಪ್ಕೊಂಡೆ. ಆಮೇಲೆ ನನ್ನ ಪಾಪುನ ಕರ್ಕೊಂಡು ಹೋಗಿದ್ದೆ. ನನ್ನ ಪಾಪುನ ಕೂಡ ಅವರೇ ನೋಡಿಕೊಂಡ್ರು. 2 ಅವರ್ಸ್ ಆಯಿತು. ಹೇರ್ ವಾಶ್ ಕೂಡ ಮಾಡಿಕೊಡ್ತಾರೆ ಅವರು. 2 ಅವರ್ಸ್ ತನಕನೂ ಅವರೇ ನನ್ನ ಪಾಪುನ ನೋಡಿಕೊಂಡ್ರು. ತುಂಬಾ ಚೆನ್ನಾಗಿ ನೋಡಿಕೊಂಡ್ರು, ಮತ್ತು ನನ್ನ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ನನಗೂ. ಫಸ್ಟು ಹೇರ್ ವಾಶ್ ಮಾಡಿಬಿಟ್ಟು, ನೀಟಾಗಿ ಹೇರ್ ವಾಶ್ ಎಲ್ಲ ಮಾಡಿಬಿಟ್ಟು, ಅವ್ರು ಕೂಡ ಆ ಸಲೂನಲ್ಲಿ ಕೂಡ ಇದು ಲಾರಿಯಲ್ ಅವ್ರದ್ದು ಯೂಸ್ ಮಾಡೋದು. ಅದಕ್ಕೋಸ್ಕರ ನನಗೂ ಸಜೆಸ್ಟ್ ಮಾಡಿದರು. ಆವತ್ತು ನನಗೆ ಹೇರ್ ವಾಶು ಕಂಡೀಷ್ನರ್ ಎಲ್ಲ ಹಾಕಿದಾಗ ತುಂಬಾ ಸ್ಮೂತಾಗಿತ್ತು ನನ್ನ ಹೇರ್ಸು. ಆವಾಗ ಅವ್ರು ಸಜೆಸ್ಟ್ ಮಾಡಿದರು, ನಿಮಗೆ ತುಂಬ ಸೆಟ್ ಆಗುತ್ತೆ ಚೆನ್ನಾಗಿ, ಅದಕ್ಕೋಸ್ಕರ ನೀವು ಅದನ್ನು ಯೂಸ್ ಮಾಡಿ ಅಂದರು. ನಾನು ಅದಕ್ಕೋಸ್ಕರ ತರಿಸ್ಕೊಂಡಿದ್ದು. ಮತ್ತು ಇನ್ನು ಡೀಟೇಲ್ಸ್ ಹೇಳಬೇಕು ಅಂದರೆ, ಫಸ್ಟಿಗೆ ಕಾಲ್ ಮಾಡಿಕೊಂಡ್ರೆ ಅಪಾಯಿಂಟ್ಮೆಂಟ್ ಇಷ್ಟು ಗಂಟೆಗೆ ಬನ್ನಿ ಮೇಡಮ್ ಅಂತ ಹೇಳ್ತಾರೆ. ಆವಾಗ ಅಷ್ಟು ಗಂಟೆಗೆ ನಾವು ಹೋದರೆ ನಮ್ಗೆ ನೀಟಾಗಿ ಸರ್ವಿಸ್ ಎಲ್ಲ ಮಾಡಿಕೊಡ್ತಾರೆ. ಈ ಶಾರ್ಟ್ ಲೇಯರಿಗೆ ನನಗೆ 850 ಆಯಿತು. 850 ರುಪೀಸ್ ಆಯಿತು. ಪರವಾಗಿಲ್ಲ, ತುಂಬ ಏನು ಕಾಸ್ಟ್ಲಿ ಏನಲ್ಲ 850 ರುಪೀಸು. ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥರ ಶಾರ್ಟ್ ಲೇಯರ್ ನೋಡಿ, ನೀವೇ ನೋಡಿ. ಥರ ಶಾರ್ಟ್ ಅಷ್ಟೊಂದು ನೀಟಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಥರ ಶಾರ್ಟ್ ಲೇಯರ್ ಮಾಡಿದ್ದಾರೆ. ಹೈಟ್ ಜುಟ್ಟೆಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇ ಇರೋದು, ಶಾರ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೋಸ್ಕರ ನಾನು ಡೀಟೇಲ್ಸಾಗಿ ಹೇಳೋಣ ಅಂತ ವಿಡಿಯೋ ಮಾಡಿದ್ದೀನಿ. ಕೋಲ್ಡ್ ಆಗಿದೆ, ಅದಕ್ಕೆ ಸ್ವಲ್ಪ ವಾಯ್ಸು ಅಷ್ಟು ಚೆನ್ನಾಗಿ ಬಂದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.